ಅಂಗಡಿ ಅಂತ ಅಡ್ವೊಕೇಟ್ 2023 ವಿಧಾನಸಭಾ ಚುನಾವಣೆಗಿಂತ ಮುಂಚೆ 5 ಫ್ರೀ ಬೀಸ್ ಕೊಟ್ಟು ಅನೌನ್ಸ್ ಮಾಡಿದ್ರಿ, ಚುನಾವಣೆನ ಗೆದ್ಬಿಟ್ರಿ. ಆ ಫ್ರೀ ಬೀಸ್ ನ ಇಂಪ್ಲಿಮೆಂಟ್ ಮಾಡಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ 52,000 ಕೋಟಿ. ನಿಮಗೆಲ್ಲ ಒಂದ್ ಕಡೆ ಅನ್ಸಿಲ್ಲ ಸರ್, ಬೀಯಿಂಗ್ ಎ ಟೀಚರ್, ನಿಮಗೆಲ್ಲ ಒಂದ್ ಕಡೆ ಅನ್ಸಿಲ್ವಾ ಸರ್, ಕಾಂಗ್ರೆಸ್ ವಿಕ್ಟ್ರಿ ಇನ್ ಸ್ಟೇಟ್ ಆಫ್ ಕರ್ನಾಟಕ ಆಸ್ ಕಾಸ್ಟ್ ದಿ ಎಕನಾಮಿಕ್ ಅಂಡ್ ಫೈನಾನ್ಷಿಯಲ್ ಕ್ರೈಸಿಸ್ ಇನ್ ದಿ ಸ್ಟೇಟ್ ಅಂತ? ಇಲ್ಲ, ಈಗ ನೋಡಿ, ಅವ್ರು 52,000 ಕೋಟಿ ಬೇಕು ಅಂದ್ರು. ನಮ್ಮ ಬಜೆಟ್ ಗಾತ್ರ 3,10,000 ಕೋಟಿ, ಸರಿ, ಸುಮಾರು 3,33,000 ಕೋಟಿ. ಸರಿ, ಅದರಲ್ಲಿ ಸರ್ ಸರ್ಕಾರ ಇರೋದೇ ಬಡವರಿಗೆ. ಬಿಜೆಪಿ ಸರ್ಕಾರ ಕಾರ್ಪೊರೇಟ್ ಸೆಕ್ಟರ್ಗೆ ಫೇವರ್ ಮಾಡಕ್ಕೆ ಅವರಿದ್ದಾರೆ. ಇನ್ನೊಂದ್ಸತಿ ಪದ ಇದ್ರೆ ಎಲ್ಲ ಬಿಚ್ಚಿ ಹೇಳ್ಬೇಕಾಗ್ತದೆ. ನಾವಂತೂ ಕಡು ಬಡವ್ರ ಪರವಾಗಿ ಮಿಡಲ್ ಕ್ಲಾಸ್ಗೆ ಕಾಂಗ್ರೆಸ್ ಪಕ್ಷ ಇದ್ದೇ ಇರುತ್ತೆ. ಇಟ್ ಡಸಂಟ್ ಮೀನ್ ವಿ ಆರ್ ಅಗೇನ್ಸ್ಟ್ ಟು ದ ರಿಚ್ ಪೀಪಲ್. ಯಾವತ್ತೂ ಒಂದು ಸರ್ಕಾರ ಫ್ರೇಮ್ ಆಗೋದು ಬಡವ್ರಿಗೋಸ್ಕರ ಸರ್. ಬಡವ್ರಿಗೆ ನಾವು ಟ್ಯಾಕ್ಸ್ ಮನಿನ ಎತ್ಕೊಂಡೋಗಿ ಅದರಲ್ಲಿ ಒಂದಷ್ಟು ಪಾಲು 1/6 ನಾವು ಬಡವ್ರಿಗೆ ಕೊಡ್ತೀವಿ ಅಂದ್ರೆ ಎಕಾನಮಿ ಹಾಳಾಗುತ್ತೆ. ಹಂಗಾದ್ರೆ ಅಂಬಾನಿ ಅದಾನಿಗೆ ಟ್ಯಾಕ್ಸ್ ಎವೇಡ್ ಮಾಡಿದಾಗ ಅವಾಗ ಎಕಾನಮಿಗೆ ಏನು ತೊಂದರೆ ಆಗಲ್ಲ. ನಾವು ಬಡವ್ರಿಗೆ ಒಂದು 10 kg ಅಕ್ಕಿ ಕೊಟ್ರೆ ಎಕಾನಮಿ ಹಾಳಾಗುತ್ತೆ. ನನ್ನ ಮಗ ಅಲ್ವಾ ಸರ್? ಅದಕ್ಕೆ ಸರ್ ಕರ್ನಾಟಕ ಅಂತ ನಾನು ಮೆನ್ಷನ್ ಮಾಡಿದ್ದು. ಇಫ್ ಯು ಆರ್ ಅವೇರ್ ಸರ್, ಫಿಸ್ಕಲ್ ಡಿಫಿಸಿಟ್ ಆಫ್ ಬಜೆಟ್ ಆಫ್ ಕರ್ನಾಟಕ ಇಸ್ ಗೋಯಿಂಗ್ ಬಿಯಾಂಡ್ 2.8%, ವಿಚ್ ಇಸ್ ಡೇಂಜರಸ್. ಅವ್ರು ಹೇಳೋದು ರಾಜ್ಯದ ಆರ್ಥಿಕತೆಗೆ ಹೊಡೆತ ಕೊಡ್ತಾ ಇದ್ದೀರಿ ಇಂಥ ಯೋಜನೆ. ಸರ್, 13 ಬಜೆಟ್ ಮಂಡಿಸ್ತಕ್ಕಂಥ ಒಬ್ಬ ಧೀಮಂತ ನಾಯಕ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋದು. ಸಿದ್ದರಾಮಯ್ಯ ಸಾಹೇಬರು 13 ಬಜೆಟ್ ಮಂಡಿಸಿದ್ದಾರೆ. ಇವತ್ತು ಇದೊಂದು ವಿಷನ್ ಇದೆ, ನೋಡ್ತಾ ಇರಿ ಸರ್. ನಾವ್ 2,000 ಕೊಡ್ತೀವಲ್ವಾ ಬಡವರಿಗೆ, ಅದು ಮತ್ತೆ ಎಕಾನಮಿಗೆ ವಾಪಸ್ ಬರುತ್ತಲ್ಲ ಸರ್. ಹಂಗೆ 4,000 ಕೊಟ್ರೆ ಡಬಲ್ ವಾಪಸ್ ಬರುತ್ತಲ್ಲ ಸರ್. ಅಲ್ಲ, ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನೀವು ಹಂಗ್ ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ಥಿಂಕ್ ಮಾಡಕ್ಕಾಗಲ್ಲ. ಡಬಲ್ ವಾಪಸ್ ಬರುತ್ತಲ್ಲ. ಈಗ 2,000 ರೂಪಾಯಿ ನಾವು ಕೊಟ್ರೆ ಬಡವ್ರಿಗೆ ಅನುಕೂಲ ಆಗುತ್ತೆ, ನಾವು ಅಪ್ಲಿಫ್ಟ್ ಮಾಡ್ತಾ ಇದೀವಿ. ಹಾಗೆ ಅಂತ ಡೆವಲಪ್ಮೆಂಟ್ ಕುಂಠಿತ ಆಗಲ್ಲ ಸರ್. ನಮಗ್ ಕ್ಲಾರಿಟಿ ಇದೆ. ನಾವು ಸ್ಲೋಲಿ ನಾವು ಎಷ್ಟು ವಿಶೇಷ ಅನುದಾನ ತರ್ತೀರಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಈ ಸಲ? ಲಾಸ್ಟ್ ಟೈಮ್ಗಿಂತ ಜಾಸ್ತಿ ತರ್ತೀನಿ ಸರ್. ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ನಿಮ್ಮ ಮೊನ್ನೆ ಬಜೆಟ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ವಿಶೇಷ ಅನುದಾನ ಕೇಳಬೇಡಿ, ಅದು ಮಧ್ಯಂತರ ಬಜೆಟ್ ಸರ್. ನಾವು ಫೆಬ್ರವರಿಗೆ ನಮ್ದೇ ಒಂದು ಫುಲ್ ಫ್ಲೆಜ್ಡ್ ಬಜೆಟ್ ಕೊಡ್ತೀವಿ. ಪ್ರತಿ ವರ್ಷ ಟ್ಯಾಕ್ಸ್ ಇನ್ಕ್ರೀಸ್ ಆಗುತ್ತೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಸಮರ್ಥರಿದ್ದಾರೆ. ಅವ್ರು ಅಡ್ಜಸ್ಟ್ ಮಾಡ್ತಾರೆ, ಅಭಿವೃದ್ಧಿಗೆ ಹಣನ ಹೊಂದಿಸ್ತಾರೆ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ಈಗಲೂ ನೋಡಿ, ನಮಗೆ MLA ಇಷ್ಟು ಗ್ಯಾರಂಟಿಗಳಿದ್ರು. ನನ್ನ MLA ಫಂಡ್ಗೆ ಎಲ್ರಿಗೂ 50 ಲಕ್ಷ 2 ಕೋಟಿ ಬರಬೇಕಲ್ಲ, ಅದು 50 ಲಕ್ಷ ರಿಲೀಸ್ ಮಾಡಿದ್ದಾರೆ. ಸ್ಲೋಲಿ ತಗೊಳುತ್ತೆ ಸರ್. ಸರ್, ಒಂದಂತೂ ಹೇಳ್ತೀನಿ, ನಾನು ಇರ್ರೆಸ್ಪೆಕ್ಟಿವ್ ಆಫ್ ಐಡಿಯಾಲಜಿಗಳು ಏನೇನೇ ಇರ್ಬೋದು ಸರ್, ಒಬ್ಬ ಬಡವನಿಗೆ ನಿಜವಾಗ್ಲೂ ಹಸಿದವನಿಗೆ, ಅದು ಅಂಡರ್ ಕೋಟ್ಸ್, ಅದು ನಿಜವಾಗ್ಲೂ ಹಸಿದವನಿಗೆ ಅಂಡರ್ ಕೋಟ್ಸ್ ಅಂತ. ಸರ್, ನಾನು ಮನೆಗೂ ಹೋಗ್ತಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಕಷ್ಟ ಇದೆ ಸರ್. ಇಲ್ಲ, ದಯವಿಟ್ಟು ಫ್ರೀ ಇದ್ರೆ ತಾವು ಒಂದ್ಸಲ ನಮಸ್ತೆ ಚಿಕ್ಕಬಳ್ಳಾಪುರ ನನ್ನ ಜೊತೆ ಬನ್ನಿ, ಕರ್ಕೊಂಡು ಹೋಗ್ತೀನಿ ಸರ್. ನೀವು ನಮ್ಮೂರಿಗೆ ಬನ್ನಿ ಸರ್, ನಾನು ತೋರಿಸ್ತೀನಿ ಅದನ್ನ. ಅಲ್ಲ, ಅಲ್ಲಿಗೆ ಈ ದೇಶದಲ್ಲಿ ರಾಜಕಾರಣ ನಮ್ಮೆಲ್ಲರನ್ನು ಫೇಲ್ ಮಾಡ್ತು ಅಂತ ಅರ್ಥ. ಸ್ವಾತಂತ್ರ್ಯ ಬಂದು 75 ವರ್ಷ ಆದ ನಂತರನೂ ಬಡತನ ಹೆಂಗೆಂಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ಬೋದು, ನೀವು ನಮಗೆ ತೋರಿಸ್ಬೋದು ಅನ್ನೋದಾದ್ರೆ ರಾಜಕಾರಣ ಅನ್ನೋದು ಏನ್ ಮಾಡ್ತು ಅನ್ನೋದರ ಪ್ರಶ್ನೆ ಬರುತ್ತೆ ಸರ್. ಈ ಗೋಡೆಯನ್ನು ಹೆಂಗ್ ಹೊಡಿತದೆ? 2013 ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಿರ್ಮಲ್ ಭಾರತ್ ಅಭಿಯಾನ ಅಂತ ತಂದ್ರೆ, ಬಿಜೆಪಿ ಅವರು ಅದನ್ನ ಸ್ವಚ್ಛ ಭಾರತ್ ಮಿಷನ್ ಅಂತಾರೆ, ಹೆಸರು ಚೇಂಜ್ ಮಾಡ್ತಾರೆ. 2013 ಅಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ ಇಟ್ರೆ, ಇವರು ಅದನ್ನ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಇಡ್ತಾರೆ. 2011 ಅಲ್ಲಿ ನಾವು ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಂತ ಇಟ್ಟು ದೇಶದಾದ್ಯಂತ ನೆಟ್ವರ್ಕ್ ನ ಡೆವಲಪ್ ಮಾಡಿದ್ರೆ ಬಿಜೆಪಿ ಅವರು ಬಂದು ಅದನ್ನ ಭಾರತ್ ನೆಟ್ ಅಂತಾರೆ. ನಾವು 2011 ಅಲ್ಲೇ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅಂತ, ದಯವಿಟ್ಟು ಓದಿ ಸರ್, ಅದನ್ನ ಇವರು ಮೇಕ್ ಇನ್ ಇಂಡಿಯಾ ಅಂತಾರೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? 2011 ಅಲ್ಲಿ ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಇವರು ಭಾರತ್ ನೆಟ್ ಅಂತಾರೆ. ನಾವು ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅಂತ 2011 ಅಲ್ಲಿ ತರ್ತೀವಿ, ಇವರು ಅದನ್ನ ಮೇಕ್ ಇನ್ ಇಂಡಿಯಾ ಅಂತಾರೆ. ಸ್ವಾವಲಂಬನಾ ಯೋಜನಾ ಅಂತ ಮಾಡಿದ್ರೆ ಇವರು ಅದನ್ನ ಅಟಲ್ ಪೆನ್ಷನ್ ಯೋಜನಾ ಅಂತಾರೆ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನಾವು 2010 ಅಲ್ಲಿ ತಂದ್ರೆ ಇವರು ಅದನ್ನ ಸ್ಕಿಲ್ ಇಂಡಿಯಾ ಅಂತ ಹೆಸರಿಡ್ತಾರೆ. ಫ್ರೀ LPG ಕನೆಕ್ಷನ್ ನಮ್ಮ ಕಾಂಗ್ರೆಸ್ ಸರ್ಕಾರ 2010 ಅಲ್ಲೇ ಕೊಡ್ತು ಸರ್. ಇವರು ಅದನ್ನ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನಾ ಅಂತ ನಾಮಕರಣ ಮಾಡ್ಬಿಡ್ತಾರೆ. ಸರ್, ಇದು ಆನ್ ದ ಪೇಪರ್ ಇದೆ, ಗೂಗಲ್ ಅಲ್ಲಿ ಹೋಗೋದೇ.
ಮಕ್ಕಳಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.